ಹಿತಾ ಪುಟ್ಟ, ದುರ್ಗಾ ಬೇಕಾ? ಅಲ್ಲ ಶರತ್ತು, ಅದು ಚಿಕ್ಕ ಮಗು. ಅವಳು ಏನೇನೋ ಕೇಳ್ತಾಳೆ ಅಂತ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಈಗ ಮನೆ ಕೆಲಸದವಳು ಬೇಕು ಅಂತಾಳೆ, ನಾಳೆ ಚಂದಮಾಮ ಬೇಕು ಅಂತಾಳೆ. ಅದನ್ನೆಲ್ಲ ತಂದ್ಕೊಡಕ್ಕಾಗತ್ತಾ ಹೇಳು? ಅತ್ತೆ, ಹಿತ ಮನಸ್ಥಿತಿ ಸರಿ ಇಲ್ಲ. ದುರ್ಗಾ ಇದ್ರೆ ಹಿತ ಆಕ್ಟಿವ್ ಆಗಿರ್ತಾಳೆ. ಹಾಗಿರುವಾಗ ದುರ್ಗನ್ ಕರ್ಸಲ್ಲಿ ಪ್ರಾಬ್ಲಮ್ ಏನಿದೆ? ಹಾಗಲ್ಲ ಶರತ್ತು, ಇಷ್ಟು ದಿನ ಏನೋ ದುರ್ಗಾನೇ ಇದ್ಲಾ? ನಾವೆಲ್ಲರೂ ಸೇರ್ಕೊಂಡು ನಿಭಾಯಿಸ್ತಾ ಇರ್ಲಿಲ್ವಾ ಹೇಳು? ಅಲ್ಲ, ಈಗಲೂ ಯಾಕೆ ಕೆಲಸದವಳ ಮೇಲೆ ಡಿಪೆಂಡ್ ಆಗಿರ್ಬೇಕು ಅಂತ. ಒಂದ್ ಕೆಲಸ ಮಾಡೋಣ, ನಾನು ಮಾಯಿಂಗ್ ಫೋನ್ ಮಾಡ್ತೀನಿ, ಆಗ ಹಿತ ತಂತಾನೆ ಸರಿ ಹೋಗ್ತಾಳೆ. ಅತ್ತೆ, ಹಿತ ಕೇಳ್ತಾ ಇರೋದು ಮಾಯನಲ್ಲ, ದುರ್ಗಾನ. ಕಾಟಿ, ಶರತ್ತು, ನಾನು ಒಬ್ಳು ತಾಯಿನೇ ಕಣಪ್ಪ. ಮಕ್ಕಳ ಮೆಂಟಾಲಿಟಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ ದುರ್ಗಾ ನಮ್ ಹಿತ ಹೇಳ್ದಾಗ ಆಟ ಆಡಿಸ್ಕೊಂಡು ಇವಳು ಹೇಳ್ದಾಗೆಲ್ಲ ಕುಣ್ಕೊಂಡಿದ್ಲು. ಅದಕ್ಕೆ ಈಗ ಅವಳೇ ಬೇಕು ಅಂತ ಇವಳು ಹಠ ಮಾಡ್ತಾ ಇರೋದು. ನೋಡು ಹಿತ, ದುರ್ಗಾ ವಾಪಸ್ ಊರ್ಗ್ ಹೋಗಿದ್ದಾಗಿದೆ. ನೀನ್ ಬೇಕೇ ಬೇಕು ಅಂದ ತಕ್ಷಣ ಪ್ರತ್ಯಕ್ಷ ಆಗಕ್ಕೆ ಅವಳೇನು ಸೂಪರ್ ವುಮೆನ್ ಅಲ್ಲ. ಅವಳಿಗೆ ಬರಲ್ಲ. ನೀನ್ ಹಠ ಮಾಡದೆ ಊಟ ಮಾಡಿ ಸುಮ್ಮನೆ ಮಲ್ಕೋ. ಅವಳಿಗೆ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ.